ಇದಾರಾ? ಎಲ್ಲಿದ್ದಾರೆ? ಅವರು ಸ್ವಲ್ಪ ಶಿಸ್ತಿನ ಮನುಷ್ಯ, ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಮುನ್ಸ್ಕೊಂಡು ಹೋಗ್ತಾರೆ ಅವರು. ಅವರೆಲ್ಲ ಮನೆಗೆ ಹೋಗಿರ್ಬೇಕು. ಅಲ್ಲಿ ಒಂದ್ ಕಡೆ ಬರ್ತದೆ ನಮ್ಮ ಜನಪದದ್ದು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಎಲೆ ಕಂದ ಜ್ಯೋತಿಯ ಹಾಗೂ ಜಗಕ್ಕೆಲ್ಲ ಅಂತ ಪುಸ್ತಕದಲ್ಲಿ ಬರೆದಿದ್ದಾರೆ. ನಮ್ಮ ಮಾದೇಗೌಡರು ಮಾತಿನಲ್ಲಿ ಆಚಾರಕ್ಕಂತೂ ಅರಸಾಗಿದ್ರು. ಅವರು ಆಚಾರ ಕರಸಾಗು, ಆಮೇಲೆ ನೀತಿಗೆ ಪ್ರಭುವಾಗಿದ್ದವರು, ಮಾತಿನಲ್ಲಿ ಚೂಡಾಮಣಿಯಾಗು. ಆದರೆ ನಮ್ಮ ಮಾದೇಗೌಡರ ಮಾತುಗಳನ್ನ ಯಾರಾದರೂ ಕೇಳಿದರೆ ಒಮ್ಮೊಮ್ಮೆ ಭಯ ಆಗ್ತಿತ್ತು ಮತ್ತು ಹೆದರಿಕೆ ಎಲ್ಲ ಆಗ್ತಿತ್ತು. ಆದರೆ ಚೂಡಾಮಣಿ ಆಗೋದು ಅಂದ್ರೆ ಏನು? ಕೇವಲ ಹೊಗಳಿಕೆಯ ಮಾತುಗಳನ್ನ ಕೇಳಿಸ್ಕೊಂಡು ಹೊಗಳಿಸ್ಕೊಳ್ಳೋದಲ್ಲ. ಕೆಲವೊಂದು ಸಲ ಕಠಿಣವಾಗಿ ನಿಷ್ಠುರವಾಗಿ ವ್ಯಕ್ತಿಗಳನ್ನು, ಸಮಾಜವನ್ನು ತಿದ್ದುವ ಸಂದರ್ಭದಲ್ಲಿ ಕಾಠಿಣ್ಯದ ಮಾತುಗಳು ಬರ್ತವೆ. ಅದಕ್ಕೆ ಹೆಸರಾಗಿದ್ದಂಥವರು ನಮ್ಮ ಮಾದೇಗೌಡರು. ಅಂತಹ ಮಾದೇಗೌಡರ ಬದುಕಿನ ಒಂದು ಎಸೆನ್ಸ್ ಆಗಿ ಮೂಡಿ ಬಂದಂತಹವರು ನಮ್ಮ ಮಧು ಅವರು. ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಪುಸ್ತಕವನ್ನು ಓದಿ. ಮಧು ಅರ್ಥ ಆಗಬೇಕು ಅಂದರೆ ಅವ್ರನ್ನ ನೋಡಿದ್ರೆ ಅರ್ಥ ಆಗೋದಿಲ್ಲ. ಹೇಗೋ ಮನಸ್ಸಿನ ಭಾವನೆಗಳನ್ನು, ಅವರ ಜೀವನ ಚರಿತ್ರೆ ಗಾಥೆಯನ್ನು ತೆಗೆದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಅವರ ತಂದೆಯವರು ಅವ್ರಿಗೆ ಎಷ್ಟು ಶಿಕ್ಷೆ ಕೊಡ್ತಾ ಇದ್ರು, ಅದರ ಮಧ್ಯದಲ್ಲಿ ಕೂಡ ಅವರೆಷ್ಟು ತುಂಟಾಟ ಮತ್ತು ಚೇಷ್ಟೆ ಮಾಡ್ತಾ. ಮಧು ನೋಡಿದ್ರೆ ಅದು ಅನ್ಸೋದಿಲ್ಲ, ಯಾರ ಪುಸ್ತಕ ಬರೆದಿರೋದ್ರ ಬಗ್ಗೆ ಅನುಮಾನ ಬರ್ತದೆ. ಆದರೆ ಅವರ ಒಪ್ಪಿಗೆಯಿಂದಲೇ ಪುಸ್ತಕ ಬರೆದಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನ ತಂದೆಯಿಂದ ಕಲ್ತದ್ದು. ರಾಜಕಾರಣದ ಗೊಂದಲದಲ್ಲಿ ಅದೆಷ್ಟೇ ಬ್ಯುಸಿಯಾಗಿದ್ರೂ ಕೂಡ ಮಾದೇಗೌಡರು ತಮ್ಮ ಮಕ್ಕಳಿಗೆ, ಇವತ್ತಿನ ಪೋಷಕರಿಗೆ ಇದೊಂದು ಮಾದರಿ ಆಗಬೇಕು. ರಾಜಕಾರಣದಲ್ಲಿ ಅಷ್ಟೆಲ್ಲ ಬ್ಯುಸಿ ಇದ್ರೂ ಮಕ್ಕಳಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಸದಾ ಯಾವ ರೀತಿಯಲ್ಲಿ ಮಗ್ನರಾಗ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ಕಲಿಸಿಕೊಡ್ತದೆ. ನಮ್ಮ ಸನಾತನ ಪರಂಪರೆಯ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಕ್ಕಳಿಗೆ ಮಾಡಿಸೋದ್ರಿಂದ ಹಿಡಿದು, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ ಅವರ ಪ್ರೋಗ್ರೆಸ್ ಏನಾಗಿದೆ ಅಂತ ತಿಳ್ಕೊಳೋದ್ರಿಂದ ಹಿಡಿದು, ಒಂದು ವೇಳೆ ಪ್ರೋಗ್ರೆಸ್ ರಿಪೋರ್ಟ್ ಬಂದಾಗ ಅದರ ನಿಜದ ಅರ್ಥ ಗೊತ್ತಾದಾಗ ಮಕ್ಕಳನ್ನ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪುರುಷೋತ್ತಮಾನಂದ ಸ್ವಾಮೀಜಿಗಳನ್ನು ನಮಸ್ಕರಿಸಿ, ಹಾಗೂ ಇವತ್ತಿನ ಈ ಕೇಂದ್ರ ಬಿಂದು ನಮ್ಮ ನೆಚ್ಚಿನ ಸ್ನೇಹಿತರು, ನಿಮ್ಮೆಲ್ಲರ ಅಭಿಮಾನದ ಒಂದು ಮಧು ಮಾದೇಗೌಡ್ರೆ, ಶ್ರೀಮತಿ ಮಧು ಮಾದೇಗೌಡ್ರೆ, ನಮ್ಮ ಕ್ಷೇತ್ರದ ಶಾಸಕರು ಆತ್ಮೀಯರಿಂದ ರವಿ ಅವರೇ, ಮೂಢಾಧ್ಯಕ್ಷ ನವೀನ್ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರ ಅಭಿಮಾನಿಗಳು. ನಾನು 5:15 ಬೆಳಗಾವಿಗೆ ಹೋಗಬೇಕಾಗಿದೆ. 10 ಗಂಟೆಗೆ ಮೀಟಿಂಗ್ ಇದೆ ಬೆಳಗಾವಿನಲ್ಲಿ ನಮ್ಮ AICCದು. ಅದಕ್ಕೋಸ್ಕರ ಸ್ವಾಮೀಜಿಯವರು ಈ ಕಾರ್ಯಕ್ರಮನ ಮಾಡಿಸಿ ನಿಮಗೆಲ್ರಿಗೂ ಆಶೀರ್ವಚನ ಮಾಡಿ ಹೋಗ್ತಾರೆ. ತಾವ್ಯಾರು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಮಧು ಒಂದು ಸರಳ ಜೀವನವನ್ನೇ ನಡೆಸ್ಕೊಂಡ್ಬಂದಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಮಾತಿನಂತೆ ನಡ್ಕೊಂಡು ಅಧಿಕಾರಕ್ಕೆ ಅಂದುಕೊಳ್ಳದೆ ಅಥವಾ ಯಾವುದೇ ವೈಯಕ್ತಿಕವಾದಂಥ ಹಿತಾಸಕ್ತಿಯನ್ನು ಮುಖ್ಯವಾಗಿ ಇಟ್ಕೊಳ್ಳದೆ ಇರ್ತಕ್ಕಂಥವ್ರು ಒಬ್ಬರು ಅಂದರೆ ಅದು ಮಾದೇಗೌಡರ ರಾಜಕೀಯ ದಿನ ಹೋರಾಟ, ಅವರ ವ್ಯಕ್ತಿತ್ವವನ್ನು ನಾವು ಇನ್ನೊಬ್ಬರಲ್ಲಿ ನೋಡಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಕಠಿಣವಾದಂಥ ರೀತಿಯಲ್ಲಿ ಅವರು ರಾಜಕಾರಣವನ್ನು ಮಾಡ್ಕೊಂಬಂದರು. ಬಹುಶಃ ನನಗೆ ಅನೇಕ ಹಿರಿಯರು ಗೌರವವನ್ನು ಜಿಲ್ಲೆಗೆ ತಂದುಕೊಂಡವರಲ್ಲಿ ಇದ್ದಾರೆ, ಚೌಕಾರ್ ಚೆನ್ನೈನವರಿಂದ. ಆದರೆ ನನಗೆ ಅಂತಿಮವಾಗಿ ಅವರ ಸಂಪರ್ಕ ಮತ್ತು ಅವರ ಆಶೀರ್ವಾದ ಸಿಕ್ಕಿದ್ದು 3 ಜನ: SM ಕೃಷ್ಣವರು, ಚೌಡಯ್ಯನವರು, ಮಾದೇಗೌಡರು, KR ಪೇಟೆ ಕೃಷ್ಣಗೌಡರು. ಇನ್ನು ಯಾರೂ ನನಗೆ ಶಂಕರೇಗೌಡರನ್ನ ಭಾಳ ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ. ಹೀಗಾಗಿ ಭಾಳ ಜನರ ಹಿಂದಿನ ನಾಯಕರುಗಳನ್ನ ಆಗಿ, ಆದರೆ ಒಂದು ಹಂತದಲ್ಲಿ ಮಾದೇಗೌಡರು ನನ್ನ ಬಗ್ಗೆ ಅವರು ಇಟ್ಟಿದ್ದ ಪ್ರೀತಿ, ಒಂದು ವಿಶ್ವಾಸವನ್ನು ನಾವೆಲ್ಲೂ ಸಹ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅನೇಕ ನಾವು ಎಲ್ಲ ಹೇಳಲಿಕ್ಕೆ ಹೋದರೆ ಟೈಮ್ ಆಗುತ್ತೆ. ಸೊ ಆದರೆ ಮಾದೇಗೌಡರನ್ನ ಈ ಹೆಸರನ್ನ ಉಳಿಸ್ತಕ್ಕಂಥ ಎಲ್ಲ ಅರ್ಹತೆ ಅವರಿಗಿದೆ. ಅದು ನನಗೆ ಭಾಳ ಸಂತೋಷ ತಂದುಕೊಟ್ಟಿರ್ತಕ್ಕಂಥದ್ದು. ಅವರು ಏನು ಹೋರಾಟ ಮಾಡಿ ಒಂದು ಭಾರತೀಯ ಕಾಲೇಜನ್ನು ಸ್ಥಾಪನೆ ಮಾಡಿದ್ರು, ಒಂದು ಸಣ್ಣ
ಹಳ್ಳಿನಲ್ಲಿ ಇವತ್ತು ಅದೇ ತಾಲೂಕು ಹೆಡ್ ಕ್ವಾರ್ಟರ್ ಥರ ಇದೆ. ಆ ಒಂದು ಇನ್ಸ್ಟಿಟ್ಯೂಷನ್ನ ಇಷ್ಟರ ಮಟ್ಟಿಗೆ ಮಾದೇಗೌಡರು ಬೆಳೆಸೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಶಿಸ್ತುಬದ್ಧವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ 15,000 ಮಕ್ಕಳನ್ನ ಆ ಇನ್ಸ್ಟಿಟ್ಯೂಷನಲ್ಲಿ ಎಲ್ಲ ಥರದ ಓದುವಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಅಂದರೆ ನಾವು ಎಲ್ಲ ರಾಜಕೀಯಕ್ಕಿಂತ ನಾವೆಷ್ಟೇ ಅಧಿಕಾರದಲ್ಲಿದ್ರೂ ಅಷ್ಟು ಜನಪರವಾದಂಥ ಮಾಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅಂತ ಒಂದು ದೊಡ್ಡ ಮಟ್ಟದ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲ ಆಗಬೇಕು ಅಂತ ಕನಸ್ಕೊಂಡಿದೆ. ಮಾದೇಗೌಡರಿಗೋಸ್ಕರ ನಾನು ಮದುಗೋಸ್ಕರ ಅಂತ ಹೇಳಲ್ಲ, ಸುಳ್ಳು. ಮಾದೇಗೌಡರಿಗೋಸ್ಕರ ನಾನು ಮಾಡಲೇಬೇಕು ಅಂತ ಹಠ ಹಿಡಿದಿದ್ದು. ನನ್ನ ಮಾತಂದರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ನಮಸ್ಕಾರ. ಮಧು ಮಾದೇಗೌಡರ 60ನೇ ವರ್ಷದ ಹುಟ್ಟುಹಬ್ಬದ ಓಡಾಡುವಂಥ ಮಧು ಮಾದೇಗೌಡ್ರೆ, ಮಧು ಅವರ ಧರ್ಮಪತ್ನಿಯಾದ ಅಕ್ಕ ಅವರೇ ಹಾಗೂ ನಯೀಮ್ ಅವರೇ, ಈ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮಧು ಅಣ್ಣ ನನಗೆ ಹಿರಿಯ ಅಣ್ಣನ ಥರ. 60 ವರ್ಷ ಆದರೂ ಕೂಡ ಅವ್ರಿಗೆ ಇವತ್ತು ಕೂಡ ಇನ್ನೂ 60 ವರ್ಷ ಆಗಿಲ್ಲ ಅನ್ನೋ ಒಂದು ಭಾವನೆ ನಮ್ಗಳ ಹತ್ರ ನಡ್ಕೊಳ್ಬೇಕಾದ್ರೆ ಗೊತ್ತಾಗ್ತದೆ. ಕಳೆದ ಚುನಾವಣೆಯಲ್ಲಿ 15 ಜನ ನನ್ನ ಮೇಲೆ ಕತ್ತಿ ಹಿಡ್ಕೊಂಡು ನಿಂತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕಾಂಪ್ರಮೈಸ್ ಮಾಡಬೇಕು ಅಂತೇಳಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಧುವಣ್ಣನಿಗೆ ಬಿಟ್ಟರು. ಅವರು ಎಲ್ಲರ ಹತ್ರ ಮಾತಾಡಿ ಹೇಳಿದ್ರು, ಈ ಸಲ ರವಿ ಗೆಲ್ತಾನೆ, ಕಾಂಗ್ರೆಸ್ ಸರ್ಕಾರನೂ ಬರುತ್ತೆ, ನೀವೆಲ್ಲ ಕತ್ತಿ ಹಿಡ್ಕೊಂಡು ಓಡಾಡಿದ್ರೆ ಏನೂ ಆಗಲ್ಲ, ಕತ್ತಿ ಇಟ್ಟು ಪಕ್ಷದ ಪರ ನಿಂತ್ಕೊಳ್ಳಿ, ಆ ಹುಡುಗನ ಗೆಲ್ಲಿಸಿ ಅಂತ ಮೊದಲು ಹೇಳಿದ ಗಂಡು ಮಂಡ್ಯದ ಅಂತ ಹೇಳಿದ್ರೆ ಮಧು ಮಾದೇಗೌಡರು. ಅವ್ರಿಗೆ ನಾವು ಋಣಿಯಾಗಿರ್ತೀವಿ. KM ದೊಡ್ಡಿಯಲ್ಲಿ 20,000 ವಿದ್ಯಾರ್ಥಿಗಳಿಗೆ ವಿದ್ಯಾ ಕೊಡೋದು, 4,000 ಜನಕ್ಕೆ ಉದ್ಯೋಗ ಕೊಡೋದು ಅಂದರೆ ಅದೇನು ತಮಾಷೆ ಮಾತಲ್ಲ. ಇವತ್ತು ನಾನು ಸಂಸ್ಥೆಗಳನ್ನು ಕಟ್ಟಿ ಅದನ್ನು ನಡೆಸೋದಕ್ಕೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿರೋಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ಭಾರತಿ ಎಜುಕೇಷನ್ ಟ್ರಸ್ಟನ್ನು ಅವರ ತಂದೆಯ ನಂತರ ಮುನ್ನಡೆಸುವಂಥ ಶಕ್ತಿ ಅವರಿಗೆ ದೇವರು ಕೊಟ್ಟಿರೋದೇ ಅವರ ಒಂದು ಪವರ್ ಅನ್ನೋದ್ರೆ ಯಾರೂ ತಪ್ಪಾಗಲ್ಲ. ಇಡೀ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಒಂದೇ ₹1 ಮಧು ಲಂಚ ತಗೊಂಡ್ರು, ಮಧು ಕಾಸು ಇಸ್ಕೊಂಡ್ರು ಅನ್ನೋ ರಾಜಕೀಯ ಜೀವನದಲ್ಲಿ ಕೇಳದೇ ಇರುವಂಥ ಶುದ್ಧ ಹಸ್ತ ರಾಜಕಾರಣಿ ಅಂತ ಹೇಳಿದ್ರೆ ಅದು ಮಧು ಮಾದೇಗೌಡರು. ಅವರ ಜೀವನದಲ್ಲಿ ಹಲವಾರು ಸಾಧನೆಗಳು ಮಾಡಿದ್ರು ಕೂಡ ಶುದ್ಧ ಹಸ್ತರಾಗಿ ಯಾವತ್ತೂ ಕೂಡ ಏನನ್ನೂ ಬಯಸದೆ ಪಕ್ಷಕ್ಕೆ ನಿಷ್ಠರಾಗಿ ಹಲವಾರು ಜನಗಳ ಗೆಲುವಿನಲ್ಲೂ ಪಾತ್ರವನ್ನು ವಹಿಸಿ ಇವತ್ತು MLC ಆಗಿದ್ದಾರೆ. ಅವರಿಗೆ ಇನ್ನಷ್ಟು ಆರೋಗ್ಯ, ಆಯುಷು, ಅಂತಸ್ತು ಎಲ್ಲವನ್ನ ಚಾಮುಂಡೇಶ್ವರಿ ಕರುಣಿಸಿ ಅಂತೇಳಿ 5ವರೆಗೆ ನಾನು ಕೂಡ ಮಂತ್ರಿಗಳ ಜೊತೆ ಬೆಳಗಾವಿಗೆ ಹೋಗಬೇಕು. HL ಏರ್ಪೋರ್ಟ್ಗೆ ಈಗಿನ 1 ವಾರ ಅಣ್ಣ ಹಾಗೆ ಇರಲಿ ಬರ್ತಾ ಶಾಕಡೆ ಹೋಗು ಓಕೆ ಅಣ್ಣ.